ಮುಂದಿನ ವಾರದಿಂದ ರಾಜ್ಯಾದ್ಯಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪಕ್ಷ ಸಂಘಟನೆಗಾಗಿ ದಿನಕ್ಕೆ 2 ಜಿಲ್ಲೆಗೆ ಪ್ರವಾಸ ಹೊರಟಿದ್ದಾರೆ. ಬಹಳ ಆಶ್ಚರ್ಯ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆದರೆ ರಾಜ್ಯಾದ್ಯಂತ ಪ್ರವಾಸ ಹೊರಡ್ತಿರೋದು ವಿಜಯೇಂದ್ರ ಅವರ ತಂದೆ ವಿಜಯೇಂದ್ರ ಅವರ ತಂದೆ BS ಯಡಿಯೂರಪ್ಪ. ಯಡಿಯೂರಪ್ಪನವರು ಇದೀಗ ಬಿಜೆಪಿ ಸಂಘಟನೆಗೋಸ್ಕರ ರಾಜ್ಯಾದ್ಯಂತ ಪ್ರವಾಸಕ್ಕೆ ಹೊರಟಿದ್ದಾರೆ. ಕಾರಣ ಇಷ್ಟೇ, ಮಗ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ರು ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಪಕ್ಷ ಸಂಘಟನೆಯಲ್ಲಿ ಫೇಲ್ ಆಗಿರೋದು, ವಿಜಯೇಂದ್ರ ವಿರುದ್ಧ ಎಲ್ಲರೂ ಕೂಡ ಮುಗಿಬಿದ್ದಿರೋದು, ಮಗನ ಕುರ್ಚಿಯನ್ನು ಉಳಿಸುವ ಸಲುವಾಗಿ, ಮಗನ ಸ್ಥಾನವನ್ನು ಉಳಿಸುವ ಸಲುವಾಗಿ ಇದೀಗ ಯಡಿಯೂರಪ್ಪನವರೇ ರಾಜ್ಯಾದ್ಯಂತ ಪ್ರವಾಸಕ್ಕೆ ಹೊರಟಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಯಡಿಯೂರಪ್ಪ ಸಂಘಟನೆಯ ದೃಷ್ಟಿಯಿಂದ ಬಿಜೆಪಿಗೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಗೆ ವಿರೋಧಗಳು ಯಡಿಯೂರಪ್ಪನವ್ರಿಗೆ ಮಟ್ಟಿಗೆ ಇರಲಿಲ್ಲ. ಅವರು ಪಕ್ಷ ಬಿಟ್ಟು ಬಂದು ಅನ್ನೋ ಕಾರಣಕ್ಕೆ ವಿರೋಧ ಇತ್ತು, ಜೈಲಿಗೆ ಹೋಗಿರೋ ಅನ್ನೋ ಕಾರಣಕ್ಕೆ ವಿರೋಧ ಇತ್ತು ಅನ್ನೋದು ಬಿಟ್ಟರೆ, ವಿಜಯೇಂದ್ರ ಅವ್ರು ಫೇಸ್ ಮಾಡ್ತಿರೋ ವಿರೋಧವನ್ನು ಯಡಿಯೂರಪ್ಪ ಯಾವತ್ತೂ ಫೇಸ್ ಮಾಡಲಿಲ್ಲ. ಆದರೆ ಈಗ ವಿಜಯೇಂದ್ರ ಅವ್ರನ್ನ ರಾಜಕೀಯವಾಗಿ ಉಳಿಸಬೇಕು, ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರೇ ರಾಜ್ಯವ್ಯಾಪಿ ಪ್ರವಾಸಕ್ಕೆ ಹೊರಟಿದ್ದಾರೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಒಂದು ಮಾತು ಹೇಳ್ತಾರೆ, 2 ದಿನದ ಸಭೆ ಫಲಪ್ರದ ಆಗಿದೆ ಅಂತ. ಹೌದು, 99% ಕುಮಾರ್ ಬಂಗಾರಪ್ಪ ಒಂದಷ್ಟು ಜನ ಅವರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಸೋತವರು ಗೆದ್ದವರು ಎಲ್ಲರೂ ಕೂಡ ಸಭೆಗೆ ಹಾಜರಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತನಾಡಿದ್ದಾರೆ. ಬಟ್ ಯಾರು ಭಿನ್ನಮತ ವಿರುದ್ಧವಾಗಿ ಮಾತನಾಡೋರ ವಿರುದ್ಧ ಕ್ರಮ ಅನ್ನೋ ಚರ್ಚೆ ಆಗಿದೆ. ಆದರೆ ಅದಕ್ಕೆ ಸೊಪ್ಪು ಹಾಕಿಲ್ಲ, ಯಾವುದು ಬೇಡ, ಹಳೆದೆಲ್ಲ ಮರೆತುಬಿಡಿ, ಈಗ ಸಂಘಟನೆ ಮಾಡೋಣ ದೃಷ್ಟಿಯಿಂದ ಯಡಿಯೂರಪ್ಪ ಮುಂದಕ್ಕೆ ಹೊರಟಿದ್ದಾರೆ. ಯಡಿಯೂರಪ್ಪ ಕಾಂಪ್ರಮೈಸ್ ಆದಂಗೆ, ಯಡಿಯೂರಪ್ಪ ಅಡ್ಜಸ್ಟ್ ಮಾಡ್ಕೊಂಡಂಗೆ, ಯಡಿಯೂರಪ್ಪ ಪಕ್ಷ ಸಂಘಟನೆಗೆ ಇನ್ವಾಲ್ವ್ ಆದಂಗೆ, ವಿಶ್ವಾಸಕ್ಕೆ ತಗೊಂಡಂಗೆ ವಿಜಯೇಂದ್ರ ಪಕ್ಷದಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಿರಲಿಲ್ಲ ಅನ್ನೋದು ಚರ್ಚೆ. ಇದೀಗ ಅವ್ರ ಗರಿವಿಗೆ ಬಂದಂಗೆ ಕಾಣ್ತಿದೆ. ಇಲ್ಲ, ವಿಜಯೇಂದ್ರ ಮತ್ತೆ ಫೀಲ್ಡಿಗೆ ಹೋದರೆ ಮತ್ತದೇ ಭಿನ್ನಮತ, ನಾನೇ ಫೀಲ್ಡಿಗೆ ಹೋಗೋಣ, ದಿನಕ್ಕೆ 2 ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತೀನಿ ಅನ್ನೋದ್ರ ಮೂಲಕ ಯಡಿಯೂರಪ್ಪ ಮಗನ ಪರವಾಗಿ ಬಿಜೆಪಿಯನ್ನು ಕಟ್ಟಲಿಕ್ಕೆ ಮತ್ತೆ ಮರು ಸಂಘಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. ವಿಜಯೇಂದ್ರ ಅಧ್ಯಕ್ಷ ಆಗಕ್ಕೆ ಮುಂಚೆ ಒಂದು ನಿರೀಕ್ಷೆ ಇತ್ತು, ಏನೋ ಭಾಳಷ್ಟು ಬೈ ಎಲೆಕ್ಷನ್ ಗೆಲ್ಸಿದ್ದಾರೆ, ಏನೋ ಆಗುತ್ತೆ ಅಂತ. ಆದರೆ ಬಿಜೆಪಿಯಲ್ಲಿ ಗುಂಪುಗಳಾಗೋಯ್ತು. ವಿಜಯೇಂದ್ರ ಬಿಜೆಪಿ ಕಟ್ಟೋದಕ್ಕಿಂತ ತನ್ನ ಟೀಮನ್ನು ಕಟ್ಟಕ್ಕೆ ಹೊರಟರು, ಅದು ವಿರೋಧಕ್ಕೆ ಕಾರಣ ಆಯಿತು ಅನ್ನೋದು ವಿರೋಧಿಗಳ ವಾದ. ಕೆಲವ್ರಿಗೆ ಬೇಕಾದವ್ರು ಪೊಸಿಷನ್ ಕೊಡೋದು, ಅವ್ರು ಬೇಕಾದವ್ರು ಮಾತ್ರ ಕೇಳೋದು, ಉಳಿದವ್ರನ್ನ ಉಡಾಫೆಯಾಗಿ ಮಾತಾಡೋದು, ಇಂಡೈರೆಕ್ಟ್ಲಿ ನಾನು ನೆಕ್ಸ್ಟ್ ಹಿಂಗೆ ಹಂಗೆ ಅಂಥೇಳಿ ಒಂದಷ್ಟು ಮಾತುಗಳನ್ನ ಆಡೋದು, ಅವೆಲ್ಲವೂ ಕೂಡ ವಿಜಯೇಂದ್ರ ಅವರಿಗೆ ಮುಳುವಾಯಿತು ಅನ್ನೋದು ಬಹುತೇಕ ಸತ್ಯವಾದಂಥ ವಿಷಯ. ಇದೀಗ ಯಡಿಯೂರಪ್ಪ ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರ ಮೂಲಕ ಎಲ್ಲ ನಾಯಕರು ಕೂಡ ಮತ್ತೊಮ್ಮೆ ಕೇಳಿಕೊಂಡು ಒಂದು ಹೇಳ್ತಿದ್ದಾರೆ, ರಾಜ್ಯಾಧ್ಯಕ್ಷ ಸ್ಥಾನ ಮುಂದುವರಿಬೇಕಾದ್ರೆ ವೋಟಿಂಗ್ ಆಯ್ಕೆ ಮೂಲಕ ಆಗಬೇಕು ಅನ್ನೋ ಲೆಕ್ಕಾಚಾರ ಪ್ರಸ್ತಾಪ ಆದ ಬೆನ್ನಲ್ಲೇ ಎಲ್ಲ ಜಿಲ್ಲಾಧ್ಯಕ್ಷರು ಯಾರು ವೋಟ್ ಹಾಕ್ತಾರೆ ಅವ್ರನ್ನ ಮನವೊಲಿಸೋ ಕಾರ್ಯಕ್ರಮ ಇದ್ದಂಗಿದೆ ಅಂತ ಕೆಲವರು ಹೇಳ್ತಾರೆ. ಬಟ್ ಏನೇ ಆಗಲಿ, ಮುಂದಿನ ಯಾವುದೇ ರಾಜಕೀಯ ತನ್ನಗೆ ವಿಜಯೇಂದ್ರ ಅವ್ರು ಮಾಡ್ಕೋಬೇಕು. ಆದರೆ ಯಡಿಯೂರಪ್ಪನೇನು ಮುಖ್ಯಮಂತ್ರಿ ಆಗಬೇಕಾಗಿಲ್ಲ, ಕೇಂದ್ರ ಮಂತ್ರಿ ಆಗಬೇಕಾಗಿಲ್ಲ, ಏನೂ ಇಲ್ಲ. ಅದಾಗಿಯೂ ಸಹ ಯಡಿಯೂರಪ್ಪ ಬಿಜೆಪಿ ಸಂಘಟನೆ ದೃಷ್ಟಿಯಿಂದ ರಾಜ್ಯವ್ಯಾಪಿ ಪ್ರವಾಸ ಕೊಟ್ಟಿದ್ದಾರೆ. ಅದು ಬಿಜೆಪಿ ಸಂಘಟನೆ ದೃಷ್ಟಿಯಿಂದ ಅನ್ನೋಕ್ಕಿಂತ ಮಗನನ್ನು ಉಳಿಸಲು, ಮಗನನ್ನು ಸೇಫ್ ಮಾಡೋಕ್ಕೆ ಈಗ ವಿಜಯೇಂದ್ರ ಪರವಾಗಿ ಯಡಿಯೂರಪ್ಪ ಪ್ರವಾಸ ಕೈಗೊಂಡಿದ್ದಾರೆ ಅನ್ನೋದು. ಸೊ ಅಲ್ಲೆಲ್ಲ ಮುಂದಿನ ವಾರದಿಂದ ಪ್ರತಿ ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ದೃಷ್ಟಿಯಿಂದ ಈ ಪ್ರವಾಸ ಅನಿವಾರ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಒಳ ಜಗಳ ಬಿಟ್ಟು ಒಗ್ಗಟ್ಟಿನಿಂದ ಹೆಜ್ಜೆ ಹಾಕೋಣ ಅಂತ ಕೂಡ ಯಡಿಯೂರಪ್ಪ ಕರೆ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಗುರಿಯಾಗಲಿ, ಭಿನ್ನಮತ ಯಾರಿಗೂ ರಿಯಾಕ್ಟ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಅಶೋಕ್ ಅವೆಲ್ಲ ಹೇಳ್ತಾರೆ, ಯಾವಾಗ ಅವ್ರ ಮೇಲೆ ಕ್ರಮ ಆಗಬೇಕು ಅಂದಾಗ ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, 2 ಕೈ ಸೇರೋದು ಚಪ್ಪಾಳೆ ಅಂತ ಅಶೋಕ್ ಹೇಳಿಕೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಸಂದೇಶ ರವಾನೆ ಆಗಿದೆ. ಬಟ್ ಈ ಸನ್ನಿವೇಶದಲ್ಲಿ ಯಡಿಯೂರಪ್ಪ ಮತ್ತೆ ಪಕ್ಷವನ್ನು ಮುನ್ನಡೆಸಿ ಅನ್ನೋಕ್ಕಿಂತ ಸಂಘಟನೆ ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥ ವಿಷಯ ಒಪ್ಪಬೇಕಾಗಿದೆ, ಮೆಚ್ಚಬೇಕಾಗಿರೋದೆ. ಬಟ್ ವಿಜಯೇಂದ್ರ ಮಾಡಬೇಕಾಗಿರೋ ಕೆಲಸ ಅದನ್ನು ಯಡಿಯೂರಪ್ಪನವ್ರು ಮಾಡ್ತಿದ್ದಾರೆ. ತಾವೇನು ಹೇಳ್ತೀರಿ? ಯಡಿಯೂರಪ್ಪನವ್ರು ರಾಜ್ಯಾದ್ಯಂತ ಮತ್ತೆ ಸಭೆಗಳನ್ನ ಮಾಡೋದ್ರ ಮೂಲಕ ತನ್ನ ಮಗನ ಮೇಲಿನ ಇರತಕ್ಕಂಥ ಸಿಟ್ಟನ್ನು, ವಿಜಯೇಂದ್ರ ವಿರುದ್ಧ ಇರತಕ್ಕಂಥ ಆಕ್ರೋಶವನ್ನು ಕಡಿಮೆ ಮಾಡ್ತಾರಾ? ಭಿನ್ನಮತವನ್ನು ಸರಿ ಮಾಡ್ತಾರಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ.